1893 ಜೂನ್ 7ರಂದು ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಬಾರಿಗೆ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು. ಗಾಂಧೀಜಿಯವರಿಗೆ ಆದಂತಹ ಕಹಿ ಅನುಭವವೊಂದು ಅವರಿಗೆ ಈ ಚಳುವಳಿಯನ್ನು ಪ್ರಾರಂಭಿಸಲು ಪ್ರೇರೇಪಿಸಿತು. ವಾಸ್ತವವಾಗಿ ಎಂಕೆ ಗಾಂಧಿ 1 ವರ್ಷದ ಕಾನೂನು ಅಧ್ಯಯನ ಮಾಡಲು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದರು. ಅವರು ದಕ್ಷಿಣ ಆಫ್ರಿಕಾದ ನಟಾಲ್ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದರು. ಅವರು ಯಾವುದೋ ಕೆಲಸದ ನಿಮಿತ್ತ ರೈಲಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪ್ರಯಾಣಿಸುತ್ತಿದ್ದರು. ಆಗ ಅವರು ಬಿಳಿ ಮೈಬಣ್ಣದವರಲ್ಲದ ಕಾರಣ ಅವರಿಗೆ ಕಂಪಾರ್ಟ್ಮೆಂಟ್ನಿಂದ ಹೊರಗೆ ಬರುವಂತೆ ರೈಲ್ವೆ ಅಧಿಕಾರಿಗಳು ಆದೇಶಿಸಿದರು. ರೈಲ್ವೆ ಅಧಿಕಾರಿಗಳು ಅವರಿಗೆ 3ನೇ ಕಂಪಾರ್ಟ್ಮೆಂಟ್ಗೆ ಹೋಗಲು ಹೇಳುತ್ತಾರೆ. ಎಂಕೆ ಗಾಂಧಿಯವರ ಬಳಿ ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ದದ್ದರಿಂದ ಈ ಬೆಳವಣಿಗೆ ಅವರಿಗೆ ಬೇಸರ ತಂದಿತು. ಹಾಗಾಗಿ ಗಾಂಧೀಜಿ ಕಂಪಾರ್ಟ್ಮೆಂಟ್ನಿಂದ ಹೊರಬರಲು ನಿರಾಕರಿಸಿದರು. ರೈಲ್ವೆ ಅಧಿಕಾರಿಗಳು ಗಾಂಧೀಜಿಯವರನ್ನು ಬೆದರಿಸುತ್ತಾರೆ ಮತ್ತು ಅವರ ಮಾತನ್ನು ಗಾಂಧೀಜಿ ಕೇಳದ ಕಾರಣ ಅವರನ್ನು ರೈಲಿನಿಂದ ಹೊರಹಾಕಲಾಗುತ್ತೆ. ಅಲ್ಲದೆ ಅವರ ವಸ್ತುಗಳನ್ನು ದೂರಕ್ಕೆ ಎಸೆಯಲಾಗುತ್ತದೆ. ಅದರ ನಂತರ ಗಾಂಧೀಜಿ ಇಡೀ ರಾತ್ರಿ ನಿಲ್ದಾಣದಲ್ಲೇ ಕಳೆಯುತ್ತಾರೆ. ಈ ಘಟನೆಯ ನಂತರ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣದ ಹೆಸರಿನಲ್ಲಿ ತಾರತಮ್ಯ ಮತ್ತು ಭಾರತೀಯ ಸಮುದಾಯದ ಮೇಲಿನ ದಬ್ಬಾಳಿಕೆಯ ವಿರುದ್ಧ ಹೋರಾಡುತ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಕಾನೂನಿನ ವಿರುದ್ಧ ಅವರು ಅಭಿಯಾನವನ್ನು ಪ್ರಾರಂಭಿಸಿದರು ಮತ್ತು ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನು ರಚಿಸಿದರು. ಭಾರತದಲ್ಲಿ ಗಾಂಧೀಜಿ 1917ರಲ್ಲಿ ಚಂಪಾರಣ್ ಸತ್ಯಾಗ್ರಹವನ್ನು ನಡೆಸುವ ಮೂಲಕ ಮೊದಲ ಬಾರಿಗೆ ಸಂವಿಜ್ಞಾ ಚಳುವಳಿಯನ್ನು ಪ್ರಾರಂಭಿಸಿದರು. 1979 ಜೂನ್ 7ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ತನ್ನ ಮೊದಲ ಪ್ರಾಯೋಗಿಕ ದೂರಸಂವೇದಿ ಉಪಗ್ರಹ ಭಾಸ್ಕರ-1 ಅನ್ನು ಮೊದಲ ಬಾರಿಗೆ ಉಡಾವಣೆ ಮಾಡಿತು. ಇದನ್ನು ಇಂದಿನ ರಷ್ಯಾದಲ್ಲಿರುವ ವೋಲ್ಗೋಗ್ರಾಡ್ ಬಾಹ್ಯಾಕಾಶ ನಿಲ್ದಾಣದಿಂದ ಉಡಾವಣೆ ಮಾಡಲಾಗಿತ್ತು. ಪ್ರಾಯೋಗಿಕ ದೂರಸಂವೇದಿ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಭಾರತದ ಮೊದಲ ಪ್ರಯತ್ನ ಇದಾಗಿತ್ತು ಮತ್ತು ಮೊದಲ ಪ್ರಯತ್ನದಲ್ಲೇ ಭಾರತ ಯಶಸ್ಸು ಸಾಧಿಸಿತ್ತು. ಈ ಉಪಗ್ರಹಕ್ಕೆ ಮಹಾನ್ ಗಣಿತಜ್ಞ ಭಾಸ್ಕರರ ಹೆಸರಿಡಲಾಗಿದೆ. ಈ ಉಪಗ್ರಹವು 442 ಕೆಜಿ ತೂಕವನ್ನು ಹೊಂದಿತ್ತು ಮತ್ತು ಟಿವಿ, ಕ್ಯಾಮೆರಾ, 3 ಬ್ಯಾಂಡ್ ಉಪಗ್ರಹ ಮೈಕ್ರೋವೇವ್ ರೇಡಿಯೋಮೀಟರ್ ಅನ್ನು ಹೊಂದಿತ್ತು. ಇದನ್ನು ಭೂಮಿಯ ಲೋವರ್ ಕಕ್ಷೆಯಲ್ಲಿ ಇರಿಸಲಾಗಿತ್ತು. ಜಲವಿಜ್ಞಾನ, ಸಮುದ್ರಶಾಸ್ತ್ರ, ಅರಣ್ಯ ಮತ್ತು ಟೆಲಿಮೆಟ್ರಿಯ ಮಾಹಿತಿಯನ್ನು ಸಂಗ್ರಹಿಸುವುದು ಇದರ ಉದ್ದೇಶವಾಗಿತ್ತು. ಟೆಲಿವಿಷನ್ ಕ್ಯಾಮೆರಾ ಸಂವೇದಕದ ಕಾರ್ಯವು ಜಲವಿಜ್ಞಾನ, ಅರಣ್ಯ ಮತ್ತು ಭೂವಿಜ್ಞಾನಕ್ಕೆ ಸಂಬಂಧಿಸಿದ ಡೇಟಾವನ್ನು ಸಂಗ್ರಹಿಸುವುದಾಗಿತ್ತು. ಆದರೆ ಮೈಕ್ರೋವೇವ್ ರೇಡಿಯೋಮೀಟರ್ ವ್ಯವಸ್ಥೆಯ ಕಾರ್ಯವು ಸಾಗರ, ನೀರಿನ ಆವಿ ಇತ್ಯಾದಿಗಳನ್ನು ಅಧ್ಯಯನ ಮಾಡುವುದಾಗಿತ್ತು. ಇದರಿಂದ ಸಂಗ್ರಹಿಸಿದ ಮಾಹಿತಿಯು ವಿಜ್ಞಾನಿಗಳಿಗೆ ಭೂಮಿ, ಸಮುದ್ರ ಹಾಗೂ ವಾತಾವರಣದ ಪರಸ್ಪರ ಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಬಹಳ ಸಹಾಯಕವಾಗಿತ್ತು. ಇದು ಹವಾಮಾನ ಮುನ್ಸೂಚನೆಯಲ್ಲೂ ಸಾಕಷ್ಟು ಸಹಾಯ ಮಾಡಿತ್ತು. 1929 ಜೂನ್ 7ರಂದು ವ್ಯಾಟಿಕನ್ ನಗರವನ್ನು ಮೊದಲ ಬಾರಿಗೆ ಸ್ವತಂತ್ರ ದೇಶವೆಂದು ಅಂಗೀಕರಿಸಲಾಯಿತು. ಸ್ವತಂತ್ರವಾಗುವ ಮೊದಲು ವ್ಯಾಟಿಕನ್ ನಗರವು ಇಟಲಿಯ ನಿಯಂತ್ರಣದಲ್ಲಿತ್ತು. ಆದರೆ ಕ್ಯಾಥೋಲಿಕ್ ಚರ್ಚ್ ಪ್ರಕಾರ ಯೇಸುಕ್ರಿಸ್ತನ ಪ್ರತಿನಿಧಿಯನ್ನು ಪೋಪ್ ಎಂದು ಕರೆಯಲಾಗುತ್ತದೆ ಮತ್ತು ಪೋಪ್ ತನ್ನ ಸ್ವಂತ ನಿವಾಸವನ್ನು ಹೊಂದಿದ್ದು ಅದು ಯಾವುದೇ ದೇಶದ ಅಡಿಯಲ್ಲಿ ಇರುವಂತಿರಲಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ವ್ಯಾಟಿಕನ್ ಸಿಟಿ ಸ್ವತಂತ್ರ ದೇಶವಾಯಿತು. ಇದು ಇಟಲಿಯ ರೋಮ್ ನಗರದೊಳಗೆ ನೆಲೆಗೊಂಡಿರುವ ವಿಶ್ವದ ಅತ್ಯಂತ ಚಿಕ್ಕ ದೇಶವಾಗಿದೆ. ಇದರ ವಿಸ್ತೀರ್ಣ ಕೇವಲ 44 ಹೆಕ್ಟೇರ್. ಇಲ್ಲಿನ ಜನಸಂಖ್ಯೆ ಸುಮಾರು 1,000. ವ್ಯಾಟಿಕನ್ ನಗರವು ತನ್ನದೇ ಆದ ಕರೆನ್ಸಿಯನ್ನು ಹೊಂದಿದೆ ಮತ್ತು ಈ ದೇಶವು ತನ್ನ ನಾಗರಿಕರಿಗೆ ಪಾಸ್ಪೋರ್ಟ್ಗಳನ್ನು ಸಹ ಒದಗಿಸುತ್ತದೆ. ಈ ಪುಟ್ಟ ದೇಶವು ತನ್ನದೇ ಆದ ಸೈನ್ಯವನ್ನು ಹೊಂದಿದೆ. ವ್ಯಾಟಿಕನ್ ಸಿಟಿ ತನ್ನದೇ ಆದ ರೇಡಿಯೋ ಸ್ಟೇಷನ್, ಅಂಚೆ ಚೀಟಿ ಮತ್ತು ರೈಲು ನಿಲ್ದಾಣವನ್ನು ಹೊಂದಿದೆ. ಈ ದೇಶವು ತನ್ನದೇ ಆದ ಆಸ್ಪತ್ರೆಯನ್ನು ಮಾತ್ರ ಹೊಂದಿಲ್ಲ. ಆದ್ದರಿಂದ ಅಲ್ಲಿನ ಪೌರತ್ವವನ್ನು ಜನನದ ಆಧಾರದ ಮೇಲೆ ನೀಡಲಾಗುವುದಿಲ್ಲ, ಬದಲಾಗಿ ಉದ್ಯೋಗ ಮತ್ತು ಕೆಲಸದ ಆಧಾರದ ಮೇಲೆ ನೀಡಲಾಗುತ್ತದೆ. 2023 ಮೇ 13ರಂದು ಅವರ ಪವಿತ್ರ ಪೋಪ್ ಫ್ರಾನ್ಸಿಸ್ ವ್ಯಾಟಿಕನ್ ಸಿಟಿ ದೇಶಕ್ಕೆ ಹೊಸ ಸಂವಿಧಾನವನ್ನು ಘೋಷಿಸಿದರು. ಇದನ್ನು 2023 ಜೂನ್ 7ರಿಂದ ಜಾರಿಗೆ ತರಲಾಯಿತು. 1975 ಜೂನ್ 7ರಂದು ಏಕದಿನ ಕ್ರಿಕೆಟ್ ವಿಶ್ವಕಪ್ನ ಮೊದಲ ಪಂದ್ಯ ಇಂಗ್ಲೆಂಡ್ ಮತ್ತು ಭಾರತ ತಂಡಗಳ ನಡುವೆ ನಡೆಯಿತು. ಈ ಪಂದ್ಯ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆದಿತ್ತು. ಆ ಬಾರಿಯ ವಿಶ್ವಕಪ್ನಲ್ಲಿ 60 ಓವರ್ಗಳ ಪಂದ್ಯ ನಡೆದಿತ್ತು. ಇಂಗ್ಲೆಂಡ್ ನಾಯಕ ಮೈಕ್ ಡೆನಿಸ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದರು. ಇದರಲ್ಲಿ ಇಂಗ್ಲೆಂಡ್ ತಂಡ 334 ರನ್ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ಆಡಿದ ಭಾರತ ತಂಡ ಕೇವಲ 132 ರನ್ ಗಳಿಸಲಷ್ಟೇ ಶಕ್ತವಾಯಿತು.
ಕಾರಣವಾಗಿ ಪಂದ್ಯ ಸೋತಿತು. ಮಾಹಿತಿ ಪ್ರಕಾರ ಈ ಪಂದ್ಯದಲ್ಲಿ ಭಾರತ ತಂಡದ 3 ವಿಕೆಟ್ಗಳು ಮಾತ್ರ ಹೋಗಿದ್ದವು. ಜಿ ವಿಶ್ವನಾಥ್ ಅವರು ಎಲ್ಲರಿಗಿಂತ ಹೆಚ್ಚು ಅಂದರೆ 37 ರನ್ ಗಳಿಸಿದ್ದರು. ಇದಲ್ಲದೆ ಸುನಿಲ್ ಗವಾಸ್ಕರ್ 36 ರನ್ಗಳ ಇನ್ನಿಂಗ್ಸ್ ಆಡಿದ್ದರು. ಅಂಶುಮನ್ ಗಾಯಕ್ವಾಡ್ 22 ರನ್ ಗಳಿಸಿದ್ದರು ಮತ್ತು ಬ್ರಜೇಶ್ ಪಟೇಲ್ ಕೇವಲ 16 ರನ್ ಗಳಿಸಿದರು. ಈ ಪಂದ್ಯವನ್ನು ಇಂಗ್ಲೆಂಡ್ 202 ರನ್ಗಳಿಂದ ಗೆದ್ದುಕೊಂಡಿತು. ಈ ಪಂದ್ಯದ ನಂತರ ಸುನಿಲ್ ಗವಾಸ್ಕರ್ ವಿವಾದಗಳಲ್ಲಿ ಸಿಲುಕಿದ್ದರು. ಸುನಿಲ್ ಗವಾಸ್ಕರ್ ಅವರಿಗೆ ಪಂದ್ಯ ಗೆಲ್ಲುವ ಆಸೆ ಇರಲಿಲ್ಲ, ಹೀಗಾಗಿ ಸರಿಯಾಗಿ ಪಂದ್ಯ ಆಡಲಿಲ್ಲ ಎಂದು ಹೇಳಲಾಗಿತ್ತು. ಕುತೂಹಲಕಾರಿ ವಿಷಯವೆಂದರೆ ಪಂದ್ಯದ ವೇಳೆ ಗವಾಸ್ಕರ್ ಕೇವಲ 1 ಬೌಂಡರಿ ಬಾರಿಸಿದ್ದರು. ಆಗ ಸುನಿಲ್ ಗವಾಸ್ಕರ್ ಸ್ಕೋರಿಂಗ್ ದರವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಎಂದು ಹೇಳಲಾಗಿತ್ತು. ವರದಿಯ ಪ್ರಕಾರ ಈ ಪಂದ್ಯದ ನಂತರ ಸುನಿಲ್ ಗವಾಸ್ಕರ್ ಅವರು ಕೂಡ ತಾವು ಆ ಸಮಯದಲ್ಲಿ ಮೈದಾನದಲ್ಲಿ ಫಾರ್ಮ್ನಲ್ಲಿ ಇರಲಿಲ್ಲ ಎಂದು ಹೇಳಿದ್ದರಂತೆ. ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಮೊದಲ ಬಾರಿಗೆ 2019ರ ಜೂನ್ 7ರಂದು ಆಚರಿಸಲಾಯಿತು. ಇದನ್ನು ಆಚರಿಸುವ ನಿರ್ಧಾರವನ್ನು ಮೊದಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2018ರ ಡಿಸೆಂಬರ್ 20ರಂದು ತೆಗೆದುಕೊಂಡಿತು. ಜೂನ್ 7ಕ್ಕೆ ದಿನಾಂಕ ನಿಗದಿಯಾಗಿತ್ತು. ಪ್ರತಿ ವರ್ಷ ಆಹಾರದಿಂದ ಹರಡುವ ರೋಗಗಳ 600 ಮಿಲಿಯನ್ ಪ್ರಕರಣಗಳು ವರದಿಯಾಗುತ್ತವೆ. ಅದರಲ್ಲಿ ಸರಿಸುಮಾರು 4,20,000 ಜನರು ಬಲಿಯಾಗುತ್ತಾರೆ. ಕಲುಷಿತ ಅಥವಾ ಅಸುರಕ್ಷಿತ ಆಹಾರದ ಹೆಚ್ಚುತ್ತಿರುವ ಬೆದರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಹಾಗೂ ವಿಶ್ವಸಂಸ್ಥೆಗಳು ಈ ದಿನವನ್ನು ಆಚರಿಸಲು ಜಂಟಿ ನಿರ್ಧಾರವನ್ನು ತೆಗೆದುಕೊಂಡಿವೆ. ಅಂದಿನಿಂದ ಇದನ್ನು ಪ್ರತಿ ವರ್ಷ ಜೂನ್ 7ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಉದ್ದೇಶವು ಸುರಕ್ಷಿತ ಆಹಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಜನರು ಕೆಟ್ಟ ಆಹಾರವನ್ನು ತಿನ್ನುವುದನ್ನು ತಡೆಯುವುದು ಆಗಿದೆ. ಯಾಕೆಂದರೆ ಅಸುರಕ್ಷಿತ ಆಹಾರವು ಅನೇಕ ಆರೋಗ್ಯ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನುಂಟು ಮಾಡುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಪೌಷ್ಟಿಕ ಮತ್ತು ಸಮತೋಲಿತ ಆಹಾರವನ್ನು ನೀಡುವುದು ವಿಶ್ವ ಆಹಾರ ಭದ್ರತಾ ದಿನವನ್ನು ಆಚರಿಸುವ ಗುರಿಯಾಗಿದೆ. ಇದರೊಂದಿಗೆ ಆಹಾರದಿಂದ ಆಗುವ ಅನಾಹುತಗಳನ್ನು ತಡೆಯುವುದು, ಕಲಬೆರಕೆ ಪದಾರ್ಥಗಳನ್ನು ಪತ್ತೆ ಹಚ್ಚುವುದು ಹಾಗೂ ಅವುಗಳ ಬಗ್ಗೆ ತಿಳಿಸಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಕೂಡ ಅಗತ್ಯವಾಗಿದೆ. ಈ ದಿನವನ್ನು ಆಚರಿಸಲು ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರತಿ ವರ್ಷ ಒಂದು ಥೀಮ್ ಅನ್ನು ನಿರ್ಧರಿಸುತ್ತದೆ.